ಮಂಡ್ಯದಲ್ಲಿ ದೋಸ್ತಿ ಅಭ್ಯರ್ಥಿಯಾಗಿ ಕಣಕ್ಕಿಳಿದಿರುವ ನಿಖಿಲ್ ಕುಮಾರಸ್ವಾಮಿ ನಾಮಪತ್ರ ಸಲ್ಲಿಕೆ ಮುಂದೂಡಿಕೆಯಾಗಿದೆ. ಜ್ಯೋತಿಷಿಗಳ ಸಲಹೆಯಂತೆ ಸಾಂಕೇತಿಕವಾಗಿ ನಾಮಿನೇಷನ್ ಫೈಲ್ ಮಾಡೋಕೆ ನಿಖಿಲ್ ಮುಂದಾಗಿದ್ರು. ಆದರೆ ಕೊನೆ ಕ್ಷಣದಲ್ಲಿ ಎಚ್ಡಿಡಿ ಕುಟುಂಬ ನಿಖಿಲ್ ನಾಮಪತ್ರ ಸಲ್ಲಿಕೆಯನ್ನ ಮುಂದೂಡಿದೆ. ಮಾರ್ಚ್ 25ರಂದು ನಿಖಿಲ್ ಉಮೇದುವಾರಿಕೆ ಸಲ್ಲಿಕೆಗೆ ನಿರ್ಧರಿಸಲಾಗಿದೆ. ಡಾಕ್ಟರ್ ಉಮೇಶ್ ಜಾಧವ್ ರಾಜೀನಾಮೆಯನ್ನ ಅಂಗೀಕರಿಸದಂತೆ ಸ್ಪೀಕರ್ ರಮೇಶ್ ಕುಮಾರ್ಗೆ ಮತ್ತೊಂದು ದೂರು ಸಲ್ಲಿಸಲಾಗಿದೆ. ವಿಧಾನಸಭೆ ಕಾರ್ಯದರ್ಶಿಗೆ ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ಕಾರ್ಯದರ್ಶಿ ಪಿಆರ್ ರಮೇಶ್ ದೂರು ಸಲ್ಲಿಸಿದ್ದಾರೆ. ಉಮೇಶ್ ಜಾಧವ್ ಅವರು ಪಕ್ಷಾಂತರ ನಿಷೇಧ ಕಾಯ್ದೆ ಉಲ್ಲಂಘಿಸಿದ್ದಾರೆ. ಹೀಗಾಗಿ ಯಾವುದೇ ಕಾರಣಕ್ಕೂ ರಾಜೀನಾಮೆ ಅಂಗೀಕರಿಸಬೇಡಿ ಅಂತ ದೂರಿನಲ್ಲಿ ರಮೇಶ್ ಒತ್ತಾಯಿಸಿದ್ದಾರೆ. ರಾಯಚೂರು ಲೋಕಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿಯಾಗಿ ಮಾಜಿ ಶಾಸಕ ರಾಜಾ ಅಮರೇಶ್ ನಾಯಕ್ಗೆ ಟಿಕೆಟ್ ಬಹುತೇಕ ಅಂತಿಮವಾಗಿದ್ದು ಅಧಿಕೃತ ಘೋಷಣೆ ಮಾತ್ರ ಬಾಕಿ ಇದೆ. ಈ ಹಿಂದೆ ಕಾಂಗ್ರೆಸ್ ಪಕ್ಷದಿಂದ ಗೆದ್ದು ಸಚಿವರಾಗಿದ್ದ ರಾಜಾ ಅಮರೇಶ್ ನಾಯಕ್ 2009ರಲ್ಲಿ ಕಾಂಗ್ರೆಸ್ ಟಿಕೆಟ್ನಿಂದ ವಂಚಿತರಾಗಿದ್ರು. ನಂತರ ಬಿಜೆಪಿ ಸೇರ್ಪಡೆಯಾಗಿದ್ರು. ಅಮರೇಶ್ಗೆ 3 ಬಿಜೆಪಿ ಶಾಸಕರು ಬೆಂಬಲ ವ್ಯಕ್ತಪಡಿಸಿದ್ದು, ಇದನ್ನಾಧರಿಸಿ ಹೈಕಮಾಂಡ್ ಘೋಷಿಸುವ ಸಾಧ್ಯತೆ ಇದೆ. ಲೋಕಸಭಾ ಚುನಾವಣೆಗೆ ರಾಜ್ಯ ರಾಯಭಾರಿಯಾಗಿ ಪ್ಯಾರಾ ಒಲಿಂಪಿಕ್ಸ್ ಬೆಳ್ಳಿ ಪದಕ ವಿಜೇತ ಹಾಗೂ ಪದ್ಮಶ್ರೀ ಪ್ರಶಸ್ತಿ ಪುರಸ್ಕೃತ ಗಿರೀಶ್ ಗೌಡರನ್ನ ಆಯ್ಕೆ ಮಾಡಲಾಗಿದೆ. 2018ರ ವಿಧಾನಸಭಾ ಚುನಾವಣೆಯಲ್ಲೂ ಗಿರೀಶ್ ಗೌಡ ಚುನಾವಣಾ ರಾಯಭಾರಿಯಾಗಿ ಮತದಾರರಲ್ಲಿ ಜಾಗೃತಿ ಮೂಡಿಸಿದ್ರು. ಈ ಬಾರಿ ಒಟ್ಟು 4,03,907 ದಿವ್ಯಾಂಗರು ಹೆಸರು ನೋಂದಣಿ ಮಾಡಿಸಿಕೊಂಡಿದ್ದು 35,739 ಮತಗಟ್ಟೆಗಳಲ್ಲಿ ಮತ ಚಲಾಯಿಸಲಿದ್ದಾರೆ ಅಂತ ಚುನಾವಣಾ ಅಧಿಕಾರಿ ಸಂಜೀವ್ ಕುಮಾರ್ ಹೇಳಿದ್ದಾರೆ. ಲೋಕಸಭಾ ಚುನಾವಣೆಯ ಹಿನ್ನೆಲೆ ಹಣಕಾಸು ವ್ಯವಹಾರದ ಮೇಲೆ ಚುನಾವಣಾ ಆಯೋಗ ಹದ್ದಿನ ಕಣ್ಣಿಟ್ಟಿದೆ. ಚುನಾವಣಾ ಸಂದರ್ಭದಲ್ಲಿ ಬ್ಯಾಂಕ್ ವ್ಯವಹಾರಗಳನ್ನು ಸೂಕ್ಷ್ಮವಾಗಿ ಗಮನಿಸುವಂತೆ ಕೇಂದ್ರ ಚುನಾವಣಾ ಆಯೋಗ ನೋಟಿಸ್ ನೀಡಿದೆ. ಈ ಹಿನ್ನೆಲೆ ಬ್ಯಾಂಕ್ನಿಂದ 1 ಲಕ್ಷಕ್ಕಿಂತ ಹೆಚ್ಚು ಹಣ ವಿತ್ಡ್ರಾ ಮಾಡುವ ಖಾತೆಗಳ ಮೇಲೆ ಮುಂದಿನ 1.5 ತಿಂಗಳಿನ ತನಕ ನಿಗಾ ವಹಿಸುವುದಾಗಿ ಚುನಾವಣಾ ಅಧಿಕಾರಿ ಮಂಜುನಾಥ್ ಪ್ರಸಾದ್ ಎಚ್ಚರಿಕೆ ನೀಡಿದ್ದಾರೆ. ಲೋಕಸಭಾ ಚುನಾವಣೆಗೆ ನಟ ಕಮಲ್ ಹಸನ್ ನೇತೃತ್ವದ ಮಕ್ಕಳ ನಿಧಿ ಮಯ್ಯಂ ಪಕ್ಷ 21 ಅಭ್ಯರ್ಥಿಗಳ ಮೊದಲ ಪಟ್ಟಿಯನ್ನು ರಿಲೀಸ್ ಮಾಡಿದೆ. ಆದರೆ ಈ ಪಟ್ಟಿಯಲ್ಲಿ ಕಮಲ್ ಹಸನ್ ಹೆಸರಿಲ್ಲ. ಇನ್ನು 2ನೇ ಪಟ್ಟಿಯಲ್ಲಾದರೂ ಅವರ ಹೆಸರಿರುತ್ತೋ ಇಲ್ವೋ ಅನ್ನೋದನ್ನ ತಿಳಿದುಕೊಳ್ಳೋದಕ್ಕೆ ಭಾನುವಾರದ ತನಕ ಕಾಯುವಂತೆ ಹೇಳಿದ್ದಾರೆ. ಹೀಗಾಗಿ ಯಾವ ಕ್ಷೇತ್ರವನ್ನ ಕಮಲ್ ಆಯ್ಕೆ ಮಾಡಿಕೊಳ್ತಾರೆ ಅಥವಾ ಅವರು ಸ್ಪರ್ಧೆ ಮಾಡ್ತಾರಾ ಇಲ್ವಾ ಅನ್ನುವ ಅನುಮಾನಗಳು ಕೂಡ ಮೂಡಿದೆ. ನ್ಯೂಜಿಲೆಂಡ್ನ ಕ್ರೈಸ್ಟ್ ಚರ್ಚ್ ಮಸೀದಿಯಲ್ಲಿ ಶೂಟೌಟ್ ಬಳಿಕ ಅಲ್ಲಿನ ಸರ್ಕಾರ ಗನ್ ಬಳಕೆ ಮೇಲೆ ಕಠಿಣ ಕ್ರಮ ಕೈಗೊಂಡಿದೆ. ಅಸಾಲ್ಟ್ ರೈಫಲ್ಸ್ ಹಾಗೂ ಸೇನಾ ಶೈಲಿಯ ಸ್ವಯಂಚಾಲಿತ ಶಸ್ತ್ರಾಸ್ತ್ರವನ್ನ ನಿಷೇಧ ಮಾಡಿದೆ. ಏಪ್ರಿಲ್ 11ರಿಂದ ಈ ನಿಯಮ ಜಾರಿಗೆ ಬರಲಿದೆ. ಗನ್ ಹೊಂದಿದ್ದವರು ತಕ್ಷಣವೇ ವಾಪಸ್ ನೀಡುವಂತೆ ಪ್ರಧಾನಿ ಜಸಿಂದಾ ಆರ್ಡನ್ ಕಟ್ಟುನಿಟ್ಟಿನ ಆದೇಶ ಹೊರಡಿಸಿದ್ದಾರೆ. ಗನ್ ವಾಪಸ್ ನೀಡದಿದ್ರೆ 3 ವರ್ಷಗಳ ಕಾಲ ಜೈಲು ಶಿಕ್ಷೆ ವಿಧಿಸುವ ಕ್ರಮ ಕೈಗೊಂಡಿದ್ದಾರೆ. ಬಹುಭಾಷೆಗಳಲ್ಲಿ ತೆರೆಕಂಡ ದೃಶ್ಯಂ ಸಿನಿಮಾ ಮಾದರಿಯಲ್ಲೇ ತನ್ನ ಹೆಂಡತಿಯನ್ನ ಕೊಲೆ ಮಾಡಿದ ವ್ಯಕ್ತಿಯನ್ನ ರಾಜಸ್ಥಾನದ ರಾಜ್ಕೋಟ್ ಪೊಲೀಸರು ಬಂಧಿಸಿದ್ದಾರೆ. 2ನೇ ಮದುವೆ ವಿರೋಧಿಸುತ್ತಿದ್ದಾಳೆ ಅಂತ ಇಸ್ಮಾಯಿಲ್ ಎಂಬಾತ ಗೆಳೆಯರ ಸಹಾಯದಿಂದ 2018ರ ಜೂನ್ನಲ್ಲಿ ಪತ್ನಿಯನ್ನ ಕೊಲೆ ಮಾಡಿ ನಿರ್ಮಾಣ ಹಂತದ ಕಟ್ಟಡದಲ್ಲಿ ಹೂತು ಹಾಕಿದ್ದ. ಯಾರಿಗೂ ಅನುಮಾನ ಬರಬಾರದು ಅಂತ ಪತ್ನಿ ನಾಪತ್ತೆ ಪ್ರಕರಣವನ್ನ ಪೊಲೀಸರು ಭೇದಿಸಿಲ್ಲ ಅಂತ ಇಸ್ಮಾಯಿಲ್ ಹೈಕೋರ್ಟ್ ಮೆಟ್ಟಿಲೇರಿದ್ದ. ಆದರೆ ಪೊಲೀಸರು ಪ್ರಕರಣ ಭೇದಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ನಟಿ ಸಂಜನಾ ಗಲ್ರಾನಿ ನಿನ್ನೆ ಹಾಗೂ ಇವತ್ತು 2 ದಿನವೂ ಹೋಳಿ ಹುಣ್ಣಿಮೆಯ ಸಂಭ್ರಮದಲ್ಲಿದ್ದಾರೆ. ಕೆನ್ನೆಗೆ ಕೇಸರಿ ಕೆಂಪು ಬಣ್ಣಗಳನ್ನ ಬಳಿದುಕೊಂಡು ಬಣ್ಣಗಳನ್ನ ಹಿಡಿದು ಎರಚುತ್ತಿರುವಂತೆ ಫೋಟೋಗೆ ಪೋಸ್ ಕೊಟ್ಟಿದ್ದಾರೆ. ಚೆನ್ನೈನಲ್ಲಿ ತಮಿಳು ವೆಬ್ ಸೀರೀಸ್ ಒಂದರ ಶೂಟಿಂಗ್ ಮುಗಿಸಿ ಇವತ್ತು ಮುಂಬೈಗೆ ಬರ್ತಿರೋ ಸಂಜನಾ ಇಲ್ಲೂ ಹೋಳಿ ಆಡುವ ತವಕದಲ್ಲಿದ್ದಾರೆ. ಕಿರಣ್ ರಾಜ್ ನಿರ್ದೇಶನದ ಸಿಂಪಲ್ ಸ್ಟಾರ್ ರಕ್ಷಿತ್ ಶೆಟ್ಟಿ ನಟಿಸುತ್ತಿರುವ 777 ಚಾರ್ಲಿ ಚಿತ್ರಕ್ಕೆ ಹೊಸದಾಗಿ 2 ಪುಟಾಣಿಗಳು ಸೇರ್ಪಡೆಯಾಗಿದ್ದಾರೆ. ಅಂದಹಾಗೆ ಚಿತ್ರದಲ್ಲಿ ಚಾರ್ಲಿ ಎಂಬ ನಾಯಿಯೇ ಪ್ರಮುಖ ಪಾತ್ರಧಾರಿ. ಚಾರ್ಲಿಯಷ್ಟೇ ಮುಗ್ಧ ಪಾತ್ರಗಳಾದ ಆದ್ರಿಕಾ ಮತ್ತು ಧರಣಿಯಾಗಿ 7 ವರ್ಷದ ಹುಬ್ಬಳ್ಳಿ ಹುಡುಗಿ ಡ್ರಾಮಾ ಜೂನಿಯರ್ಸ್ ರಿಯಾಲಿಟಿ ಶೋನಲ್ಲಿ ಜನಪ್ರಿಯತೆ ಗಳಿಸಿದ್ದ ಶಾರ್ವರಿ ಹಾಗೂ ಡಬ್ ಸ್ಮ್ಯಾಶ್ ಮೂಲಕ ಜನಪ್ರಿಯತೆ ಗಳಿಸಿರುವ ಪ್ರಾಣ್ಯ ನಟಿಸಲಿದ್ದಾರೆ.